ನಟ ದರ್ಶನ್ ಜೈಲಿನಿಂದ ಹೊರಬರೋದು ಫಿಕ್ಸ್. ಹಾಗಾದ್ರೆ ಜಾಮೀನು ಪಡೆಯೋದಕ್ಕೆ ಮಾಡಿದ್ದಾರೆ ಮಾಸ್ಟರ್ ಪ್ಲಾನ್. ಹಾಗಾದ್ರೆ ಆ ಹೊಸ ಐಡಿಯಾ ಏನು? ನಟ ದರ್ಶನ್ ಮತ್ತೆ ಜೈಲು ಸೇರಿದ್ದಾರೆ ರೆಗ್ಯುಲರ್ ಬೇಲ್ ರದ್ದಾದ ನಂತರ. ಈಗ ಜಾಮೀನು ಪಡೆಯೋದಕ್ಕೆ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಂತೆ. ಈ ಹಿಂದೆ ಬೆನ್ನು ನೋವು ಕಾರಣ ಕೊಟ್ಟು ಬೇಲ್ ಪಡ್ಕೊಂಡಿದ್ರು. ದೀಪಾವಳಿ ಸಮಯದಲ್ಲೇ ದರ್ಶನ್ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಿದೆ. ದರ್ಶನ್ಗೆ ಜಾಮೀನು ಕೊಡಿಸಲೇಬೇಕೆಂದು ವಕೀಲರ ತಂಡ ಪಣ ತೊಟ್ಟಿದೆ. ಹಾಗಾದ್ರೆ ಅದು ಯಾವ ಪ್ಲಾನ್ ವರ್ಕೌಟ್ ಆಗುತ್ತಾ? ನಟ ದರ್ಶನ್ ಜೈಲಿನಿಂದ ಹೊರಬರೋದು ಫಿಕ್ಸ್. ಜಾಮೀನು ಪಡೆಯಲು ಮಾಡಿದ್ದಾರೆ ಮಾಸ್ಟರ್ ಪ್ಲಾನ್. ದೀಪಾವಳಿ ಸಮಯದಲ್ಲೇ ದರ್ಶನ್ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಗುತ್ತಾ? ನಟ ದರ್ಶನ್ ಜೈಲಿನಿಂದ ಹೊರಬರೋದು ಫಿಕ್ಸ್. ಹಾಗಾದರೆ ಈ ಬಾರಿ ಮತ್ತೊಂದು ಹೊಸ ಪ್ಲಾನ್ ಮಾಡಿಕೊಂಡು ಜಾಮೀನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಪ್ರಯತ್ನಗಳಾಗ್ತಿದೆಯಂತೆ ದರ್ಶನ್ ಪರ ವಕೀಲರಿಂದ. ಹಾಗಾದರೆ ಈ ಬಾರಿ ಹೂಡಿರುವಂತಹ ತಂತ್ರ ಏನು? ಕಳೆದ ಬಾರಿ ಆದರೆ ಬೆನ್ನು ನೋವು ಉಲ್ಬಣಗೊಂಡಿದೆ ಅಂತ ಹೇಳಿ ಕಾರಣ ಹೇಳಿಕೊಂಡು ಬೇಲ್ ಪಡ್ಕೊಂಡು ಹೊರಬಂದರು. ಈ ಬಾರಿ ಅವರ ಬಿಡುಗಡೆ ಭಾಗ್ಯಕ್ಕೆ ಯಾವ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂತಹದ್ದು ದರ್ಶನ್ ಅಭಿಮಾನಿಗಳಿಗೂ ಕೂಡ ಕುತೂಹಲ. ಹಾಗಾದರೆ ದರ್ಶನ್ ಪರ ವಕೀಲರು ಮಾಡಿರ್ತಕ್ಕಂಥ ಪ್ಲಾನ್ ಏನು? ಸಂಭಾವ್ಯ ಪ್ಲಾನ್, ಇಂತಹದ್ದೇ ಪ್ಲಾನ್ ಅಂತ ಹೇಳಿ ನಿಖರವಾಗಿ ಏನು ನಾವು ಹೇಳ್ತಿಲ್ಲ. ಹಾಗಾದರೆ ಈ ಬಾರಿ ತಾಯಿ ಮೀನಾ ಅವರ ಅನಾರೋಗ್ಯವನ್ನು ಮುಂದಿಟ್ಕೊಂಡು ಜಾಮೀನು ಪಡೀತಾರ. ಜೊತೆಗೆ ಜ್ಯೋತಿಷ್ಯದ ಮೊರೆ ಕೂಡ ಹೋಗಿದ್ದಾರೆ ಎಂದು ಹೇಳಲಾಗ್ತಿದೆ. ಜಾಮೀನಿಗೆ ಅರ್ಜಿ ಸಲ್ಲಿಸುವ ವೇಳೆ ಯಾವ ಶುಭ ಮುಹೂರ್ತದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬೇಕೆಂದು ಕೂಡ ಚರ್ಚೆ ಆಗಿದೆಯಂತೆ. ಹಾಗಾದರೆ ದರ್ಶನ್ಗೆ ಜಾಮೀನು ಸಿಗುತ್ತಾ? ಮೂಲಗಳ ಪ್ರಕಾರ ಕಷ್ಟ ಎನ್ನಲಾಗಿದೆ. ಮೀನಾ ಅವರಿಗೆ ದರ್ಶನ್ ಸೇರಿ 3 ಮಕ್ಕಳಿದ್ದಾರೆ. ಅದರಲ್ಲಿ ದರ್ಶನ್ ಒಬ್ಬರು. ಮೀನಾ ಅವರು ದರ್ಶನ್ ಜೊತೆ ಇಲ್ಲ, ಮೈಸೂರಿನಲ್ಲಿ ಒಬ್ಬರೇ ಇದ್ದಾರೆ. ಮೀನಾರನ್ನ ನೋಡಿಕೊಳ್ಳಲು ದಿನಕರ್ ಸಹೋದರಿ ಕೂಡ ಇದ್ದಾರೆ. ಈ ಅಂಶಗಳನ್ನು ಪರಿಗಣಿಸಿ ಬೇಲ್ ಸಿಗೋದು ಡೌಟ್. ತಾಯಿಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಬೇಕಾದ ಅನಿವಾರ್ಯತೆ ಇದೆ, ಹಾಗಾಗಿ ನನಗೆ ಬೇಲ್ ಕೊಡಿ ಅಂತ ಕೇಳಿದ್ರೆ ಕೋರ್ಟ್ ಲೆಕ್ಕಾಚಾರ ಹಾಕುತ್ತೆ. ನಿಮ್ಮ ತಾಯಿ ಮೀನಾ ಯಾರ ಆಶ್ರಯದಲ್ಲಿದ್ದಾರೆ ಅಂತ ಕೇಳ್ತಾರೆ. ನನ್ನ ತಮ್ಮ ದಿನಕರ್ ಆಶ್ರಯದಲ್ಲಿದ್ದಾರೆ ಅಂತ ದರ್ಶನ್ ಒಂದು ವೇಳೆ ಹೇಳಿದ್ರೆ, ತಮ್ಮನ ಆಶ್ರಯದಲ್ಲಿ ಸುರಕ್ಷಿತರಾಗಿದ್ದಾರೆ ನಿಮ್ಮ ತಾಯಿ, ನಿಮ್ಮ ಆಶ್ರಯ ಯಾಕೆ ಅಂತ ಹೇಳಿ ಕೋರ್ಟ್ ಕೇಳಬಹುದು. 3 ಮಕ್ಕಳಿದ್ದಾರೆ, 2 ತಾಯಿ ಜೊತೆಯಲ್ಲಿದ್ದಾರೆ. ದರ್ಶನ್ ಮನೆಯಲ್ಲೇ ತಾಯಿ ಇದ್ದಿರಲಿಲ್ಲ ಈ ಹಿಂದೆ. ಹಾಗಾಗಿ ಬೇಲ್ ಸಿಗೋದು ಡೌಟು ಎಂದು ಹೇಳಲಾಗ್ತಿದೆ. ಸೊ ದರ್ಶನ್ ಅಭಿಮಾನಿಗಳು ಕಾತರದಿಂದ ನಿರೀಕ್ಷೆ ಇಟ್ಕೊಂಡಿರುವಂತಹ ಜಾಮೀನು ಸಿಗುತ್ತೋ ಇಲ್ಲವೋ? ದರ್ಶನ್ ಅಭಿಮಾನಿಗಳಿಗೂ ಕೂಡ ಒಂದು ತರಹದ ಗೊಂದಲ. ಮೀನಾರನ್ನು ನೋಡಿಕೊಳ್ಳಲು ದಿನಕರ್ ಸಹೋದರಿ ಕೂಡ ಇದ್ದಾರೆ. ದರ್ಶನ್ ಈಗ ಮತ್ತೊಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರಂತೆ ಬೇಲ್ ಪಡೆಯೋದಕ್ಕೆ. ಈ ತರಹದ ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು ಬೇಲ್ ಪಡಿಬಹುದಾ ಅನ್ನೋದು ದರ್ಶನ್ ಪರ ವಕೀಲರ ನಡುವೆ ಚರ್ಚೆಗಳಾಗಿರ್ಬೋದು. ದರ್ಶನ್ ಪರ ವಕೀಲ ಅಂತ ಅಲ್ಲ, ಜಗತ್ತಿನ ಯಾವುದೇ ವಕೀಲ ತನ್ನ ಕಕ್ಷಿದಾರನನ್ನು ಹೆಂಗೆ ಬಿಡುಗಡೆ ಮಾಡಿಸಬೇಕು ಅನ್ನೋದೇ ಲೆಕ್ಕಾಚಾರ ಹಾಕೋದು. ಅದು ಅವರವರ ವೃತ್ತಿ ಧರ್ಮ. ಜಾಮೀನಿಗೆ ಅರ್ಜಿ ಸಲ್ಲಿಸುವ ವೇಳೆ ಯಾವ ಶುಭ ಮುಹೂರ್ತದಲ್ಲಿ ಜಾಮೀನು ಪಡಿಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಖ್ಯಾತ ಜ್ಯೋತಿಷ್ಯರ ಬಳಿ ಕೇಳಲಾಗಿದೆಯಂತೆ. ಹಾಗಾದರೆ ದರ್ಶನ್ಗೆ ಜಾಮೀನು ಸಿಗುತ್ತಾ? ಯಾವಾಗ ಸಿಗುತ್ತೆ? ಪ್ರತಿ ಹಬ್ಬ ಬಂದಾಗಲೂ ಕೂಡ ದರ್ಶನ್ಗೆ ಭಾಗ್ಯ 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 ಅಂತೀವಿ. ಆದರೆ ಈ ಬಾರಿ ದೀಪಾವಳಿಗೆ ಇನ್ನೇನು ಬೆರಳೆಣಿಕೆ ದಿವಸಗಳು ಮಾತ್ರ ಇದೆ. ಈ ಬೆರಳೆಣಿಕೆಯ ದಿವಸದಲ್ಲಿ ದೀಪಾವಳಿ ಬರುತ್ತೆ. ಆ ದೀಪಾವಳಿಗಾದರೂ ಮಕ್ಕಳ ಜೊತೆ ಮನೆಗೆ ಬಂದು ಪಟಾಕಿ ಹೊಡಿತಾರ ದರ್ಶನ್? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.